ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಕಸ ನಿರ್ವಹಣೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರೋ ಈ ಮಹಾನಗರ ಪ್ರತಿ ಬಾರಿ ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಲ್ಲಿ ಕಳಪೆ ಪ್ರದರ್ಶನ ತೋರಿಸ್ತಾನೆ ಇದೆ. ಇದರಿಂದ ಮುಜುಗರಕ್ಕೀಡಾದ ಬಿಬಿಎಂಪಿ ಇದೀಗ ಹೊಸ ನಿಯಮವನ್ನ ತಂದಿದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿದೆ ನೋಡಿ. ಪೌರ ಕಾರ್ಮಿಕರಿಗೆ ಕಸ ಕೊಡ್ಲಿಲ್ಲ ಅಂದ್ರೆ ದಂಡ ಗ್ಯಾರಂಟಿ. ಎಲ್ಲಂದ್ರಲ್ಲಿ ಕಸ ಬಿಸಾಡೋ ಆಸಾಮಿಗಳಿಗೆ ಫೈನ್ ಫೇಟ್. ಕಲುಷಿತ ನಗರ ಕಳಂಕ ತಪ್ಪಿಸಲು ಬಿಬಿಎಂಪಿ ಮಾಸ್ಟರ್ ಪ್ಲಾನ್. ಗಾರ್ಡನ್ ಸಿಟಿ ಕಸದ ಸಮಸ್ಯೆ ದೂರಾಗಿಸಲು ನಯಾ ರೂಲ್ಸ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬೆಂಬಿಡದೆ ಕಾಡ್ತಿರೋ ಭೂತ ಅಂದ್ರೆ ಅದು ಕಸದ ಸಮಸ್ಯೆ. ಕಸದ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಎಷ್ಟೆಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸ್ವತಃ ಡಿಸಿಎಂ ಆದಿಯಾಗಿ ಎಲ್ಲರೂ ದೆಹಲಿ, ಜಪಾನ್ಗೆ ತೆರಳಿ ವೈಜ್ಞಾನಿಕ ವಿಲೇವಾರಿ ಬಗ್ಗೆ ಅಧ್ಯಯನ ಮಾಡಿ ಬಂದ್ರೂ ಏನು ಪ್ರಯೋಜನವಾಗ್ತಿಲ್ಲ. ಹೀಗಾಗಿನೇ 2024-25ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಯಲ್ಲಿ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ದೇಶದಲ್ಲೇ 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಿಂದ ಮುಜುಗರಕ್ಕೆ ಒಳಗಾಗಿರುವಂತಹ ಬಿಬಿಎಂಪಿ ಇದೀಗ ಮೂಲದಲ್ಲೇ ಕಸ ವಿಲೇವಾರಿಗೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಪ್ರತಿದಿನ ಮನೆ ಮನೆಗೆ ಬರೋ ಕಸದ ವಾಹನಗಳಿಗೆ ಸಾರ್ವಜನಿಕರು ಕಡ್ಡಾಯವಾಗಿ ಕಸವನ್ನ ನೀಡಬೇಕು ಅನ್ನೋ ಸುತ್ತೋಲೆಯನ್ನ ಹೊರಡಿಸಿದೆ. ಒಂದು ವೇಳೆ ಪೌರ ಕಾರ್ಮಿಕರಿಗೆ ಕಸವನ್ನ ನೀಡದೆ ಎಲ್ಲಿ ಬೇಕಾದ್ರಲ್ಲಿ ಕಸವನ್ನ ಎಸೆದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಕಂಡಲ್ಲಿ ಕಸ ಬಿಸಾಕಿದ್ರೆ ದೂರು ದಾಖಲು ಮಾಡಲು ಬಿಬಿಎಂಪಿ ಚಿಂತನೆ ನಡೆಸಿದೆ. ರಾತ್ರಿ ಹೊತ್ತು ಕಸ ಬಿಸಾಕಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಹೀಗೆ ದಂಡ ಹಾಗೂ ಕೇಸ್ನಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಮನೆ ಮನೆಗೆ ಬರೋ ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ಕಸ ನೀಡಬೇಕಿದೆ. ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ಬಿಬಿಎಂಪಿ ಮಾರ್ಷಲ್ಸ್ಗಳು ಸ್ಥಳೀಯ ಪೊಲೀಸ್ ಸಹಯೋಗದಲ್ಲಿ ಗಸ್ತು ಇರಲಿದ್ದು ನಿಯಮ ಮೀರಿ ಕಸ ಬಿಸಾಕದಂತೆ ನೋಡ್ಕೊಳ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟಡ ತ್ಯಾಜ್ಯ ವಿಲೇವಾರಿ ವೆಚ್ಚ ಮನೆ ಮಾಲೀಕರೇ ನೋಡ್ಕೋಬೇಕು ಅನ್ನೋ ನಿಯಮವನ್ನ ಜಾರಿಗೆ ತಂದಿದೆ. ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಯಲ್ಲಿ ಆದಂತಹ ಅಪಮಾನ ತಪ್ಪಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಈ ನಿಯಮ ಜಾರಿಗೆ ತಂದಿದೆ. ಆದ್ರೆ ಇದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಯಾವ ರೀತಿ ಸ್ಪಂದನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.